ಹಾಸನ ಜಿಲ್ಲೆಯ ಮಲೆನಾಡಿನ ಜನರ ನಿದ್ದೆಗೆಡಿಸಿ 2 ತಿಂಗಳಲ್ಲಿ 4 ಅಮಾಯಕರನ್ನ ಬಲಿ ಪಡೆದ ಕಾಡಾನೆಗಳನ್ನ ಸೆರೆ ಹಿಡಿಯಬೇಕು ಅಂತ ಆಗ್ರಹಿಸಿ ಜನರು ತೀವ್ರ ಹೋರಾಟವನ್ನೇ ನಡೆಸಿದರು. ಕಾಡಾನೆ ದಾಳಿಗೆ ಆಲೂರು ತಾಲೂಕಿನ ಅಡಿಬೈಲಿನಲ್ಲಿ ವೃದ್ಧ ಪುಟ್ಟಯ್ಯ ಸಾವನ್ನಪ್ಪಿದ್ರು. ನಂತರ ಫೆಬ್ರವರಿ 13ನೇ ತಾರೀಕಿನಂದು ಬೇಲೂರು ತಾಲೂಕಿನ ಬೆಳ್ಳಾವರದಲ್ಲಿ ವೃದ್ಧೆ ದ್ಯಾವಮ್ಮ ಸಾವನ್ನಪ್ಪಿದ್ರು. ಹಾಗೆ ಫೆಬ್ರವರಿ 24ರಂದು ಬೇಲೂರು ತಾಲೂಕಿನ ಬ್ಯಾದನೆ ಗ್ರಾಮದಲ್ಲಿ ಕಾರ್ಮಿಕ ಅನಿಲ್ ಕುಮಾರ್ ಸಾವನ್ನಪ್ಪಿದ್ರು. ನಂತರ ಮಾರ್ಚ್ 14ರಂದು ಬೇಲೂರು ತಾಲೂಕಿನ ಬೊಮ್ಮೇನಹಳ್ಳಿಯಲ್ಲಿ ಮಹಿಳೆ ಸುಶೀಲಮ್ಮ ಮೇಲೆ ದಾಳಿ ಮಾಡಿದಂತ ಕಾಡಾನೆ ಬರ್ಬರವಾಗಿ ಬಲಿ ಪಡೆದಿತ್ತು. ತೀವ್ರ ಹೋರಾಟದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡು ಅರಣ್ಯ ಸಚಿವರು ದಿಢೀರಂತ ಸಭೆಯನ್ನು ನಡೆಸಿದ್ರು. ನಂತರ 3 ಪುಂಡಾನೆ ಸೆರೆಗೆ ಅನುಮತಿಯನ್ನು ಕೊಟ್ಟರು. ಕೊಡಗಿನ ದುಬಾರೆ ಹಾಗೂ ಮತ್ತಿಗೋಡು ಶಿಬಿರದಿಂದ ಭೀಮಾ, ಮಹೇಂದ್ರ, ಪ್ರಶಾಂತ, ಧನಂಜಯ, ಏಕಲವ್ಯ, ಕಂಜನ್ ಸೇರಿದಂತೆ 7 ಸಾಕಾನೆಗಳ ಟೀಮ್ ಬೇಲೂರು ತಾಲೂಕಿನ ಬಿಕ್ಕೋಡು ಬಳಿಯ ಆನೆ ಶಿಬಿರದಲ್ಲಿ ಪೂಜೆಯನ್ನು ಸಲ್ಲಿಸಿ ಕಾರ್ಯಾಚರಣೆಯನ್ನು ಆರಂಭಿಸಿದ್ವು. ಅರಣ್ಯ ಇಲಾಖೆ ಸಿಬ್ಬಂದಿ ಹಳ್ಳಿಗದ್ದೆಯ ಶಾಂತಿನಿವಾಸ ಕಾಫಿ ತೋಟದಲ್ಲಿ ಅಡಗಿದ್ದ 2 ಸಲಗಗಳನ್ನು ಟಾರ್ಗೆಟ್ ಮಾಡಿ ಕಾರ್ಯಾಚರಣೆಯನ್ನು ನಡೆಸಿದಂತಹ ಆಪರೇಷನ್ ಟೀಮ್ ಫೈನಲಿ ಅಂದಾಜು 16 ವರ್ಷ ಪ್ರಾಯದ ಒಂಟಿ ಸಲಗವನ್ನ ಅರವಳಿಕೆ ಮದ್ದನ್ನ ನೀಡಿ ಸೆರೆ ಹಿಡಿದಿದ್ದಾಯಿತು. ಇಷ್ಟಾದರೂ ಕೂಡ ಜನರಿಗೆ ಪ್ರಾಣ ಭಯ ಕಡಿಮೆಯಾಗಿಲ್ಲ. ಹಾಸನ ಜಿಲ್ಲೆಯಲ್ಲಿ ಕಳೆದ 2 ದಶಕಗಳಿಂದಲೂ ಕಾಡಾನೆ ಹಾವಳಿಗೆ ಜನರು ಕಂಗೆಟ್ಟು ಹೋಗಿದ್ದು ನಿತ್ಯವೂ ಕಾಡಾನೆ ಭಯದಿಂದ ಜೀವನ ನಡೆಸಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಜನರಂತೂ ಕಾಫಿ ತೋಟಕ್ಕೆ ಹೋಗೋದಕ್ಕಾಗ್ತಿಲ್ಲ. ಸಂಜೆಯಾದ್ರೆ ಮನೆಯಿಂದ ಹೊರಬರೋದಕ್ಕೂ ಆಗದೆ ಪರದಾಡ್ತಾ ಇದ್ದಾರೆ. ನೆಮ್ಮದಿಯನ್ನೇ ಕಳೆದುಕೊಂಡಿದ್ದಾರೆ. ನಿತ್ಯವೂ ಅರಣ್ಯಾಧಿಕಾರಿಗಳ ತಂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದು ತಮ್ಮ ಜೀವವನ್ನು ಒತ್ತೆ ಇಟ್ಟು ಜನರಿಗೆ ಗಜಪಡೆಯಿಂದ ಮುಕ್ತಿ ಕೊಡೋ ಸಲುವಾಗಿ ಶ್ರಮಿಸ್ತಾ ಇದೆ. ಆದರೆ ಇಂದು ಜುಲ್ಫಿ ಎಂಬುವರ ಕಾಫಿ ತೋಟದಲ್ಲಿ ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆಗೆ ಇಳಿತಿದ್ದಂತೆ ವಿಕ್ರಾಂತಾನೆ ಇಟಿಎಫ್ ಅಧಿಕಾರಿಗಳ ಮೇಲೆಯೇ ದಾಂಗುಡಿ ಇತ್ತು. ತಕ್ಷಣವೇ ಎಚ್ಚೆತ್ತಂತಹ ಇಟಿಎಫ್ ಸಿಬ್ಬಂದಿಗಳಾದಂತಹ ಪ್ರಶಾಂತ್ ಹಾಗೂ ಸುನಿಲ್ ಕೂದಲೆಯ ಅಂತರದಲ್ಲಿ ಓಡಿ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಹಾಗಾದ್ರೆ ಕಾರ್ಯಾಚರಣೆ ಯಾವ ಹಂತಕ್ಕೆ ಬಂದಿದೆ? ಇವತ್ತು ಆನೆಗಳನ್ನ ಹಿಡಿಯುವಂತಹ ಟಾರ್ಗೆಟ್ ಇದೆಯಾ? ಅರಣ್ಯಾಧಿಕಾರಿಗಳಿಗೆ ಇರುವಂತಹ ಚಾಲೆಂಜಸ್ ಆದ್ರೂ ಏನು? ಪ್ರಾಣ ಉಳಿಸಿಕೊಂಡಂತಹ ಇಟಿಎಫ್ ಸಿಬ್ಬಂದಿ ಈಗ ಹೇಗಿದ್ದಾರೆ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಹಾಸನದ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕಳೆದ 2 ದಿನಗಳಿಂದ ಕಾರ್ಯಾಚರಣೆ ನಡೆಸಿದಾಯಿತು. ಇವತ್ತು ನೋಡಿದ್ರೆ ಇಟಿಎಫ್ ಸಿಬ್ಬಂದಿ ಮೇಲೆಯೇ ಏಕಾಏಕಿ ಆನೆ ದಾಂಗುಡಿ ಇಟ್ಟಿದೆ. ಕೂದಲೆಯ ಅಂತರದಲ್ಲಿ ಬಚಾವಾಗಿದೆ. ಎಷ್ಟು ಗಂಟೆನಲ್ಲಿ ಒಂದು ಘಟನೆ ಸಂಭವಿಸಿತು? ಈಗ ಅಧಿಕಾರಿಗಳು ಹೇಗಿದ್ದಾರೆ? ಶಕುಂತಲಾ, ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಯ ಹಾವಳಿ ವಿಪರೀತವಾಗಿ ಮಿತಿ ಮೀರಿದೆ. ಜನರು ಪ್ರತಿನಿತ್ಯ ಜೀವ ಕೈಲಿಂದು ಬದುಕತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 2 ದಶಕಗಳಲ್ಲಿ ಸುಮಾರು 86ಕ್ಕೂ ಹೆಚ್ಚು ಜನರು ಈ ಕಾಡಾನೆ ದಾಳಿಗೆ ಬಲಿಯಾಗಿದ್ರೆ ಕೇವಲ 2 ತಿಂಗಳ ಅಂತರದಲ್ಲಿ ಬೇಲೂರು ಮತ್ತು ಆಲೂರು ತಾಲೂಕಿನ ಭಾಗದಲ್ಲಿ ಒಟ್ಟು 4 ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಹಾಗೇನೆ ಎಲ್ಲಾ ಆನೆಗಳನ್ನು ಸ್ಥಳಾಂತರ ಮಾಡಬೇಕು ಅಂತಕ್ಕಂಥ ಒತ್ತಾಯ ಈ ಭಾಗದ ಜನರದ್ದಾಗಿದೆ. ಹಾಗೇನೆ ಸರ್ಕಾರ ಈಗ ತಕ್ಷಣಕ್ಕೆ 3 ಪುಂಡಾನೆಗಳನ್ನು ಸೆರೆ ಹಿಡಿದು ಸ್ಥಳಾಂತರ ಮಾಡಲಿಕ್ಕೆ ಕಾರ್ಯಾಚರಣೆಯನ್ನ 2 ದಿನಗಳಿಂದ ನಡೆಸ್ತಾ ಇದೆ. ಏನು ಮೊನ್ನೆ ಬೇಲೂರು ತಾಲೂಕಿನಲ್ಲಿ ಒಂದು 16 ವರ್ಷದ ಒಂಟಿ ಸಲಗವನ್ನ ಸೆರೆ ಹಿಡಿದು ಸ್ಥಳಾಂತರವನ್ನ ಮಾಡಲಾಗಿದೆ. ಇವತ್ತು ಕೂಡ ಅದೇ ರೀತಿಯಾಗಿ ಒಂದು ಪುಂಡಾನೆ ಸೆರೆ ಹಿಡಿದಕ್ಕೆ ಕಾರ್ಯಾಚರಣೆಯನ್ನು ಬೆಳಗ್ಗೆನೆ ಆರಂಭಿಸಲಾಗಿತ್ತು. ಈ ಸಂದರ್ಭದಲ್ಲಿ ಬೇಲೂರು ತಾಲೂಕಿನ ಅರೇಹಳ್ಳಿ ಬಳಿ ಒಂದು ವಿಕ್ರಾಂತ್ ಅಂತ ಹೆಸರಿನ ಕಾಡಾನೆಯನ್ನ ಸೆರೆ ಹಿಡಿಯುವ ಸಲುವಾಗಿ ಅದನ್ನ ಪತ್ತೆ ಹಚ್ಚುವ ಸಲುವಾಗಿ ಇಟಿಎಫ್ ಸಿಬ್ಬಂದಿ ಅಲ್ಲಿಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ಇಟಿಎಫ್ ನ ಸಿಬ್ಬಂದಿ ಆಗಿರ್ತಕ್ಕಂಥ ಪ್ರಶಾಂತ್ ಮತ್ತು ಸುನೀಲ್ ಅವ್ರ ಮೇಲೆ ಏಕಾಏಕಿ ಈ ಒಂದು ಒಂಟಿ ಸಲಗ ಅಟ್ಯಾಕ್ ಮಾಡಿರ್ತಕ್ಕಂಥ ಅದೃಷ್ಟವಶಾತ್ ಅವರಿಗೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಕಾಡಾನೆಗಳು ಬಂದಾಗ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತೇಳಿ. ಅದು ಹಾಗಾಗಿನೇ ಅವ್ರು ತಕ್ಷಣ ಆನೆ ಕಂಡ ತಕ್ಷಣ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರನ್ನ ಬೆನ್ನಟ್ಟಿ ಆನೆ ಕೂಡ ಬಂದಿದೆ. ಹೇಗೋ ಮಾಡಿ ಅಲ್ಲಿಂದ ಸ್ಥಳದಿಂದ ಓಡಿ ಅವರು ಪ್ರಾಣವನ್ನ ಉಳಿಸ್ಕೊಂಡಿದ್ದಾರೆ. ಈಗ ಈ ಬೇಲೂರು ತಾಲೂಕಿನ ಲಕ್ಷ್ಮೀಪುರ ಅಂತಕ್ಕಂಥ ಗ್ರಾಮದ ಇಲ್ಲಿರ್ತಕ್ಕಂಥ ಕಾಡಿನಲ್ಲಿ ಇದೆ ವಿಕ್ರಾಂತ್ ಆನೆ ಇದೆ ಅಂತಕ್ಕಂಥ ಮಾಹಿತಿ ಮೇರೆಗೆ ಒಟ್ಟು 7 ಸಾಕಾನೆಗಳ ಜೊತೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಬಂದಿದೆ. ಒಟ್ಟು ಸುಮಾರು 7 ಸಾಕಾನೆಗಳ ಜೊತೆಗೆ 200 ಸಿಬ್ಬಂದಿಗಳು, ಒಂದು ಕಡೆ ಇಟಿಎಫ್ ಸಿಬ್ಬಂದಿ ಮತ್ತೆ ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲರೂ ಸೇರಿ 200ಕ್ಕೂ ಹೆಚ್ಚು ಸಿಬ್ಬಂದಿಗಳು ಒಂದು ಸೆರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಕೂಡ ಈ ಒಂದು ವಿಕ್ರಾಂತ್ ಆನೆ ಅಥವಾ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಮಕ್ಕಳಾನೆ ಸೆರೆ ಹಿಡಿತಕ್ಕಂಥ ಪ್ಲಾನ್ ನೊಂದಿಗೆ ಕಾರ್ಯಾಚರಣೆ ನಡೀತಾ ಇದೆ. ಒಟ್ಟು ರಾಜ್ಯ ಸರ್ಕಾರಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು 3 ಆನೆಗಳನ್ನ ಸೆರೆ ಸ್ಥಳಾಂತರ ಮಾಡಬೇಕು ಅಂತಿಲ್ಲ. ಆದ್ರೆ ಜನರ ಬತ್ತೆ ಇರ್ತಕ್ಕಂಥದ್ದು ಈ ಭಾಗದಲ್ಲಿ ಸುಮಾರು 60ರಿಂದ 70 ಆನೆಗಳು ಓಡಾಡ್ತಾ ಇದಾವೆ. ಎಲ್ಲಾ ಆನೆಗಳನ್ನು ಕೂಡ ಸಂಪೂರ್ಣವಾಗಿ ಸೆರೆ ಹಿಡಿದು ಸ್ಥಳಾಂತರ ಮಾಡಬೇಕು. ಆ ಮೂಲಕವಾಗಿ ಏನು ಆಲೂರು ಬೇಲೂರು ಭಾಗದಲ್ಲಿ ದೊಡ್ಡ ಪ್ರಮಾಣದ ಜನರಿಗೆ ತೊಂದರೆ ಕೊಡ್ತಾ ಇದಾವೆ. ಜನರು ಕಾಫಿ ತೋಟಕ್ಕೆ ಹೋಗಕ್ಕಾಗ್ತಾ ಇಲ್ಲ, ಮಕ್ಕಳು ಶಾಲೆ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಜನರು ಸಂಜೆ ಆಯ್ತು ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ಬರೋದಕ್ಕೆ ಕೂಡ ಆಗದಾರದಂತ ಸ್ಥಿತಿ ನಿರ್ಮಾಣ ಆಗಿದೆ. ಈ ಹೊರಗಡೆ ಬಂದಾಗ ವಾಪಸ್ ಮನೆಗೆ ಜೀವಂತವಾಗಿ ಮರಳ್ತೀವಿ ಅಂತಕ್ಕಂಥ ಗ್ಯಾರಂಟಿನೇ ಇಲ್ಲ ಅಂತಕ್ಕಂಥ ಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥ. ಹಾಗಾಗೇನೆ ಎಲ್ಲಾ ಆನೆಗಳನ್ನು ಸೆರೆ ಹಿಡಿದು ಸ್ಥಳಾಂತರ ಮಾಡಬೇಕು ಅಂತಕ್ಕಂಥ ಆಗ್ರಹ ಜನರದ್ದಾಗಿದೆ. ಸದ್ಯಕ್ಕೀಗ ತಾತ್ಕಾಲಿಕವಾಗಿ ಏನು ಜನರಿಗೆ ತುಂಬಾ ಕಾಟ ಕೊಡ್ತಿರ್ತಕ್ಕಂಥ 3 ಸಲಗಗಳನ್ನು ಸೆರೆ ಹಿಡಿದು ಸ್ಥಳಾಂತರ ಮಾಡ್ಲಿಕ್ಕೆ ಕಾರ್ಯಾಚರಣೆ ಆರಂಭ ಆಗಿದೆ. ಇವತ್ತು 3ನೇ ದಿನ, ನಿನ್ನೆ ಒಂದಿನ ಗ್ಯಾಪ್ ಇತ್ತು. ಸೊ ಇವತ್ತು ಮತ್ತೆ ಆನೆ ಸೆರೆ ಕಾರ್ಯಾಚರಣೆ ಆರಂಭ ಆಗಿದೆ. ಇವತ್ತೊಂದು ಆನೆಯನ್ನ ಸೆರೆ ಹಿಡಿದು ಸ್ಥಳಾಂತರ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ. ಶಕುಂತಲಾ.
ಹಾಗೆ ಮಂಜುನಾಥ್, ಅಂದ್ರೆ 200 ಸಿಬ್ಬಂದಿಗಳು, ಅರಣ್ಯಾಧಿಕಾರಿಗಳು, ETF ಸಿಬ್ಬಂದಿಗಳೆಲ್ಲ ಸೇರಿ ಒಟ್ಟು 200 ಮಂದಿ ಇದ್ದಾರೆ ಅಂತ ಹೇಳ್ತಿದ್ದೀರಿ. ಜೊತೆಗೆ ಈಗ ಆನೆ ಎಲ್ಲಿದೆ ಅಂತ ಟ್ರೇಸ್ ಮಾಡೋದೇ ತುಂಬಾ ಮುಖ್ಯ ಆಗುತ್ತೆ, ಯಾಕಂದ್ರೆ ದಿನಪೂರ್ತಿ ಅದಕ್ಕೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಅಂದ್ರೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ? ಈಗ ಡ್ರೋನ್ ಇರಬಹುದು ಅಥವಾ ಆನೆ ಇಂಥದೇ ಸ್ಥಳದಲ್ಲಿದೆ ಅಂತ ಗುರುತಿಸೋದಕ್ಕೆ ಈ ವ್ಯವಸ್ಥೆಗಳು ಹೇಗಿದೆ? ಶಕುಂತಲಾ, ಪ್ರಮುಖವಾಗಿ ಈಗ ಆನೆ ಕಾರ್ಯಾಚರಣೆ ನಡೆತಕ್ಕಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಕೂಡ ETF ನ ಸಿಬ್ಬಂದಿ ಯಾವ್ಯಾವ ಆನೆಗಳ ಲೊಕೇಶನ್ ಎಲ್ಲಿದೆ ಅಂತೇಳಿ ಪತ್ತೆಯಲ್ಲಿ ಇದ್ದೇ ಇರ್ತಾರೆ. ಕೆಲವೊಂದು ದೊಡ್ಡ ದೊಡ್ಡ ಗುಂಪಿನ ಆನೆಯ ಹೆಣ್ಣಾನೆಗಳಿಗೆ ರೇಡಿಯೋ ಕಾಲರಿಂಗ್ ಕೂಡ ಮಾಡಲಾಗಿದೆ. ಅದು ಬೀಟಮ್ಮ ಇರ್ಬೋದು, ಬೀಟಮ್ಮ 2 ಇರ್ಬೋದು, ಭುವನೇಶ್ವರ ಇರ್ಬೋದು. ಈ ರೀತಿಯ ಒಂದೊಂದು ಟೀಮ್ನ ಆನೆಗಳಿಗೆ ಒಂದೊಂದು ಹೆಸರನ್ನ ಇಟ್ಟು ಆ ಟೀಮ್ನ ಲೀಡರ್ ಯಾರು ಹೆಣ್ಣಾನೆ ಇರುತ್ತೆ ಆ ಹೆಣ್ಣಾನೆಗೆ ರೇಡಿಯೋ ಕಾಲರಿಂಗ್ ಕೂಡ ಮಾಡಲಾಗಿದೆ. ಸೊ ಆ ಹೆಣ್ಣಾನೆ ಗುಂಪಿನ ಜೊತೆಗೆ ಗಂಡಾನೆಗಳು ಕೂಡ ಓಡಾಡ್ತಿರ್ತವೆ. ಆ ಸಂದರ್ಭದಲ್ಲಿ ಒಂಟಿಯಾಗಿ ಒಂದು ಗುಂಪನ್ನ ಬೇರ್ಪಟ್ಟು ಬರ್ತಕ್ಕಂಥ ಕೆಲವೊಂದು ಒಂಟಿ ಸಲಗುಗಳು ಜನರ ಮೇಲೆ ದಾಳಿ ಮಾಡಿ ಜನರನ್ನ ಬಲಿ ಪಡೆದಿರ್ತಕ್ಕಂಥದ್ದು ಕೂಡ ನಡೀತಾ ಇದೆ. ಹಾಗಾಗಿನೇ ಸಹಜವಾಗಿನೇ ಯಾವ್ಯಾವ ಆನೆಗಳ ಮೂವ್ಮೆಂಟ್ ಎಲ್ಲಿರುತ್ತೆ ಅಂತೇಳಿ ETF ಸಿಬ್ಬಂದಿಗಳಿಗೆ ಮಾಹಿತಿ ಇರ್ತದೆ. ಆದ್ರೆ ಪ್ರಮುಖವಾಗಿ ಗುಂಪಲ್ಲಿರ್ತಕ್ಕಂಥ ಆ ಒಂದು ಆನೆಯನ್ನ, ಯಾವ ಆನೆ ಜನರಿಗೆ ಹೆಚ್ಚು ಪ್ರಾಬ್ಲಮ್ ಕೊಡ್ತಾ ಇದೆ, ಯಾವ ಆನೆ ಜನರ ಮೇಲೆ ಅಟ್ಯಾಕ್ ಮಾಡಿ ಜನರನ್ನ ಪ್ರಾಣವನ್ನು ತೆಗಿತಾ ಇದೆ ಅಂತಕ್ಕಂಥ ಆನೆಗಳನ್ನ ಗುರುತಿಸಿರ್ತಾರೆ. ಸೊ ಆ ಆನೆಯನ್ನ ಗುಂಪಿನಿಂದ ಬೇರ್ಪಡಿಸೋದು ದೊಡ್ಡ ಸವಾಲಾಗಿರುತ್ತೆ. ಈಗಂತೂ ಬೆಳಿಗ್ಗೆ 6 ಗಂಟೆ 7 ಗಂಟೆಗೆಲ್ಲ ಸಿಬ್ಬಂದಿಗಳು ರೆಡಿ ಇರ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದ್ ರೀತಿ ಮಿಸ್ಟ್ ವಾತಾವರಣ, ಅಂದ್ರೆ ಫಾಗ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಬೆಳಿಗ್ಗೆ ಕಾರ್ಯಾಚರಣೆ ಆರಂಭ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ಕೂಡ ಒಂದು ಸವಾಲಿದೆ. ಹಾಗಾಗಿನೇ ಒಂದು 9 ಗಂಟೆ ಬಳಿಕ ಆನೆಗಳ ಚಲನವಲನ ಎಲ್ಲಿರುತ್ತೆ ಅಂತೇಳಿ ಲೊಕೇಶನ್ ತಗೊಂಡು ನಂತರ ಅಲ್ಲಿಗೆ ಸಿಬ್ಬಂದಿ ಹೋಗ್ತಾರೆ. ಅಲ್ಲಿ ಸಿಬ್ಬಂದಿ ಹೋದ ನಂತರ ಆನೆ ಗುಂಪಿನಲ್ಲಿದೆಯಾ ಅಥವಾ ಒಂಟಿಯಾಗಿ ಓಡಾಡ್ತಿದೆಯಾ, ಜೊತೆಗೆ ಯಾವ್ದಾದ್ರು ಬೇರೆ ಆನೆ ಇದೆ ಅಂತ ಎಲ್ಲವನ್ನೂ ಕೂಡ ಫೈಂಡ್ ಔಟ್ ಮಾಡ್ಕೊಂಡು ನಂತರ ಆನೆ ಒಂಟಿಯಾಗಿನ ಅದನ್ನ ಡೈವರ್ಟ್ ಮಾಡ್ಕೊಂಡ ನಂತರ ಅಲ್ಲಿಗೆ ಸಾಕಾನೆಗಳನ್ನು ಕರ್ಕೊಂಡು ಹೋಗ್ಲಾಗುತ್ತೆ. ಸೊ ನಂತರ ಆ ಸಾಕಾನೆ ಕರ್ಕೊಂಡು ಹೋಗಿ ಅದಕ್ಕೆ ಅರವಳಿಕೆ ಮದ್ದನ್ನು ನೀಡಿ, ಮದ್ದು ನೀಡಿದ ನಂತರ ಕೆಲವೊಂದು ಕಿಲೋಮೀಟರ್ ದೂರಕ್ಕೆ ಆನೆ ಓಡುತ್ತೆ. ಅದನ್ನ ಹಿಂಬಾಲಿಸಿ ಹೋಗ್ಬೇಕಾಗುತ್ತೆ. ಸೊ ನಂತರ ಆನೆ ಪ್ರಜ್ಞೆ ತಪ್ಪಿ ಬೀಳುತ್ತೆ. ಪ್ರಜ್ಞೆ ತಪ್ಪಿ ಬಿದ್ದಾಗ ಮತ್ತೆ ತಕ್ಷಣ ಅದನ್ನ ಸೆರೆ ಹಿಡಿತಕ್ಕಂಥ ಪ್ರಕ್ರಿಯೆಗಳಲ್ಲಿ ಕೂಡ ಮತ್ತೆ ಅದಕ್ಕೊಂದು ರಿವರ್ಸ್ ಇಂಜೆಕ್ಷನ್ ಕೊಡಬೇಕಾಗುತ್ತೆ. ನಂತರ ಅದು ಎಚ್ಚೆತ್ಕೊಂಡು ನಂತರ ಅದಕ್ಕೆ ಅಷ್ಟರೊಳಗಡೆ ಅದಕ್ಕೆ ಹಗ್ಗವನ್ನ ಕಟ್ಟಿ ಅದನ್ನ ಸಾಕಾನೆಗಳ ನೆರವಿನೊಂದಿಗೆ ಮೇಲೆಚ್ಚಿ ಅದನ್ನ ಲಾರಿ ಮೂಲಕ ಬೇರೆ ಕಡೆ ಸ್ಥಳಾಂತರ ಮಾಡತಕ್ಕಂಥ ಪ್ರಕ್ರಿಯೆ ನಡೀತಕ್ಕಂಥದ್ದು. ಶಕುಂತಲಾ, ಅಂದ್ರೆ ಕಳೆದ ಬಾರಿ ಕಾರ್ಯಾಚರಣೆಯನ್ನ ನೋಡಿದಾಗ ಅಂದ್ರೆ ಕಾಡಾನೆ ಭೀಮಾ ಹಿಡಿಯೋಕೆ ಹೋದಂತಹ ಸಂದರ್ಭದಲ್ಲಿ ಅರ್ಜುನ ಸಾವನ್ನಪ್ಪ, ವೆಂಕಟೇಶ್ ಅವರು ತೀರ್ಕೊಂಡ್ರು. ಅಂದ್ರೆ ಈ ರೀತಿ ಘಟನೆಗಳು ಮರುಕಳಿಸದೇ ಇರಲಿ ಅನ್ನೋ ನಿಟ್ಟಿನಲ್ಲಿ ಏನ್ ಮುನ್ನೆಚ್ಚರಿಕೆ ತಗೊಂಡಿದ್ದಾರೆ? ಶಕುಂತಲಾ, ಅದು ಬಹಳ ಪ್ರಮುಖವಾಗುತ್ತೆ. ಯಾಕಂದ್ರೆ ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆಯಲ್ಲಿ ಒಂದು ಕಡೆ ಆನೆಯನ್ನ ಸೆರೆ ಹಿಡಿತಕ್ಕಂಥ ಯಶಸ್ವಿಯಾಗಿ ಸೆರೆ ಹಿಡಿತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅವರ ಪ್ರಾಣ ರಕ್ಷಣೆ ಕೂಡ ಬಹಳ ಮುಖ್ಯ ಆಗುತ್ತೆ. ನೀವು ಹೇಳಿದಾಗೇನೆ 2023 ಡಿಸೆಂಬರ್ನಲ್ಲಿ ಅರ್ಜುನ ಮೃತಪಟ್ಟಿತ್ತು. ನಂತರ ಅದೇ ಸಂದರ್ಭದಲ್ಲಿ ವೆಂಕಟೇಶ್ ಅವರು ಅಂದ್ರೆ ಅನಾರೋಗ್ಯಕ್ಕೆ ಒಳಗಾಗಿದ್ದಂತ ಒಂದು ಈ ಭಾಗದಲ್ಲಿ ಓಡಾಡ್ತಕ್ಕಂಥ ಭೀಮಾ ಆನೆಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಹೋಗಿ ಶಾರ್ಪ್ ಶೂಟರ್ ವೆಂಕಟೇಶ್ ಅವರು ಪ್ರಾಣವನ್ನ ಕಳ್ಕೊಂಡಿದ್ರು. ಹಾಗೇನೆ ಈಗಂತೂ ಅರಣ್ಯ ಇಲಾಖೆ ಅತ್ಯಂತ ಎಚ್ಚರಿಕೆಯನ್ನು ವಹಿಸುತ್ತೆ. ಈ ಭಾಗದಲ್ಲಿ ಸುತ್ತಮುತ್ತ ಪೊಲೀಸರನ್ನು ಕೂಡ ನಿಯೋಜನೆ ಮಾಡ್ಕೊಳ್ಳಲಾಗುತ್ತೆ. ಯಾರು ಕೂಡ ಪಬ್ಲಿಕ್ಸ್ ಒಳಗಡೆ ಬರಬಾರ್ದು ಅಂತ ಮತ್ತೊಂದು ಕಡೆ ಆನೆ ಎಲ್ಲಿದ್ದಾವೆ ಆ ಭಾಗದಲ್ಲಿ ಕಂಪ್ಲೀಟ್ ಆಗಿ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ತೋಟದ ಮಾಲೀಕರುಗಳಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗುತ್ತೆ, ಯಾರು ಕೂಡ ಕೆಲಸಕ್ಕೆ ಬರಬಾರ್ದು ಅಂತೇಳಿ. ಸೊ ಆ ರೀತಿ ಕಂಪ್ಲೀಟ್ ಆಗಿ ಒಂದು ಯಾರು ಜನರು ಓಡಾಡದ ರೀತಿಯಲ್ಲಿ ಒಂದು ಸಂದರ್ಭ ಕ್ರಿಯೇಟ್ ಮಾಡ್ಕೊಳ್ತಾರೆ. ಜೊತೆಗೆ ಇವರು ಕೂಡ 200 ಜನ ಸಿಬ್ಬಂದಿ ಇರ್ತಾರೆ. 200 ಜನ ಸಿಬ್ಬಂದಿಗಳು ಒಂದೇ ಕಡೆ ಇರೋದಿಲ್ಲ. ಕೆಲವರು ಈಗ ಆನೆ ಅರವಳಿಕೆ ಮದ್ದು ಹಿಡಿಬಿದ್ದಂತ ಸಂದರ್ಭದಲ್ಲಿ ಅದಕ್ಕೆ ನೀರನ್ನು ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಮತ್ತೆ ಕೆಲವರು ಸಾಕಾನೆಗಳ ಜೊತೆ ಹೋಗ್ಬೇಕಾಗತ್ತೆ. ಎಲ್ಲ ಪ್ರತ್ಯೇಕವಾಗಿ 3-4 ಟೀಮ್ಗಳನ್ನ ಮಾಡ್ಕೊಂಡಿರ್ತಾರೆ. ಒಂದು ಟೀಮ್ ಪ್ರಮುಖವಾಗಿ ಆನೆಯನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಹೋಗುತ್ತೆ, ಮತ್ತೊಂದು ಟೀಮು ಸಾಕಾನೆಗಳ ಜೊತೆ ಇರುತ್ತೆ, ಮತ್ತೊಂದು ಟೀಮ್ ಸಾಕಾನೆಗಳ ಜೊತೆಗೇನೆ ಅರವಳಿಕೆ ಮದ್ದಿನ ಜೊತೆಗೆ ಅರಣ್ಯ ಇಲಾಖೆ ತಜ್ಞರ ತಂಡ ಹೋಗುತ್ತೆ. ಹಾಗಾಗಿ ಸಪರೇಟ್ ಟೀಮ್ ಗಳನ್ನ ಮಾಡ್ಕೊಂಡಿರ್ತಾರೆ. ಮತ್ತೆ ಅತ್ಯಂತ ಎಚ್ಚರಿಕೆಯಿಂದ ಆನೆಗಳು ಎಲ್ಲಿದ್ದಾವೆ, ಹೇಗೆ ಬರ್ತವೆ, ಯಾವ ಕಡೆಗೆ ಮೂವ್ಮೆಂಟ್ ಆಗ್ತದೆ ಪ್ರತಿ ಕ್ಷಣಕ್ಕೂ ಕೂಡ ಮಾಹಿತಿಯನ್ನು ಕೊಡ್ತಾ ಇಡೀ ಅಷ್ಟು ಟೀಮ್ಗಳಿಗೆ. ಈಗ ಇತ್ತೀಚಿನ ಕೆಲ ದಿನಗಳಲ್ಲಿ ಇಡೀ ಟೀಮ್ಗೆ ಒಂದು ವೈರ್ಲೆಸ್ ಫೋನ್ಗಳ ವ್ಯವಸ್ಥೆ ಕೂಡ ಮಾಡ್ಕೊಳ್ಳಲಾಗಿದೆ. ಅಂದ್ರೆ ಮಾಮೂಲಿ ಫೋನ್ಗಳು ಯೂಸ್ ಮಾಡಿದ್ರೆ, ಸ್ಯಾಟಲೈಟ್ ಫೋನ್ ಯೂಸ್ ಮಾಡಿದ್ರೆ ನೆಟ್ವರ್ಕ್ ಸಮಸ್ಯೆ ಆಗೋ ಕಾರಣಕ್ಕೋಸ್ಕರ ಪೊಲೀಸರ ಹತ್ರ ಯಾವ ರೀತಿ ವೈರ್ಲೆಸ್ ಫೋನ್ಗಳನ್ನ ಬಳಸ್ತಾರೆ ಅದೇ ರೀತಿಯಲ್ಲಿ ಬಳಸ್ಕೊಂಡು ತಕ್ಷಣಕ್ಕೆ ಮಾಹಿತಿ ಶೇರ್ ಆಗೋ ರೀತಿ ಮಾಡ್ಕೊಂಡು ಯಾವುದೇ ರೀತಿ ಅನಾಹುತ ಆಗದಾಗೆ ಕೂಡ ಎಚ್ಚರಿಕೆಯನ್ನು ವಹಿಸಲಾಗ್ತಿರ್ತಕ್ಕಂಥದ್ದು. ಶಕುಂತಲ, ಜೊತೆಗೆ ಮಾವುತರ ಪ್ರಾಣ ರಕ್ಷಣೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಈ ಕಾರ್ಯಾಚರಣೆಯಲ್ಲಿ ಪ್ರಮುಖವಾಗಿ ಯಾವ ಬಲಿಷ್ಠ ಆನೆಗಳ ಮುಂದಾಳತ್ವವನ್ನು ವಹಿಸಿಕೊಂಡಿದೆ? ಶಕುಂತಲ, ಈ ಸಾಮಾನ್ಯವಾಗಿ ನಾವು ನೋಡಿದಾಗ ಈ ಹಿಂದೆ ಅರ್ಜುನ ಇದ್ದಾಗ ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ ಅರ್ಜುನ ನೇತೃತ್ವ ತಗೊಳ್ತಾ ಇತ್ತು ಅಥವಾ ಅಭಿಮನ್ಯು ಬರ್ತಾ ಇತ್ತು. ಆದ್ರೆ ಈಗ ಅರ್ಜುನ ಮೃತಪಟ್ಟಿದೆ. ಈಗ ಅಭಿಮನ್ಯು ನೇತೃತ್ವದಲ್ಲಿ ಕಾರ್ಯಾಚರಣೆ ಸಾಮಾನ್ಯವಾಗಿ ನಡೀಬೇಕಾಗ್ತದೆ. ಈಗ ಈ ಸಲದ ಕಾರ್ಯಾಚರಣೆ ಕರ್ನಾಟಕ ಭೀಮಾ ಅಂತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ಡ್ ಆನೆ, ಅದು ಕೂಡ ಸಾಕಷ್ಟು ಆನೆ ಸೆರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಒಂದು ಆನೆ. ಸೊ ಆ ಆನೆ ಕರ್ನಾಟಕ ಭೀಮಾ ಆನೆಯ ಜೊತೆಗೆ ಏಕಲವ್ಯ, ಮಹೇಂದ್ರ, ಹರ್ಷ, ಹಾಗೆ ಪ್ರಶಾಂತ, ಈ ರೀತಿಯಾಗಿ ಧನಂಜಯ, ಒಟ್ಟು 7 ಆನೆಗಳ ಜೊತೆಗೆ ಈ ಒಂದು ಕಾರ್ಯಾಚರಣೆ ನಡೆಸಲಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ಭೀಮಾ ಈ ಹಿಂದೆ ಕೂಡ ಹಾಸನದಲ್ಲೂ ಕೂಡ ಸಾಕಷ್ಟು ಸೆರೆ ಕಾರ್ಯಾಚರಣೆಯಲ್ಲಿ ಭೀಮಾ ಭಾಗಿಯಾಗಿದೆ. ಜೊತೆಗೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಕೊಡಗು ಇರ್ಬೋದು, ಚಾಮರಾಜನಗರ ಇರ್ಬೋದು, ಮಂಡ್ಯ, ಈ ರೀತಿಯಾಗಿ ಬೇರೆ ಬೇರೆ ಭಾಗದಲ್ಲೂ ಕೂಡ ಆನೆ ಸೆರೆ ಕಾರ್ಯಾಚರಣೆಯಲ್ಲಿ ಎಕ್ಸ್ಪೀರಿಯನ್ಸ್ ಹೊಂದಿರತಕ್ಕಂತ ಭೀಮಾ ಆನೆ ನೇತೃತ್ವದಲ್ಲಿ ಒಂದು
ಇದು ಪುಂಡಾನೆಯ ಸೆರೆ ಕಾರ್ಯಾಚರಣೆ ನಡೀತಾ ಇದೆ. ಸೊ ಮಾವುತರು ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದ್ದಾರೆ ಕರ್ನಾಟಕದಲ್ಲಿ, ಇದರಲ್ಲೂ ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಈ ಕಾಡಾನೆ ಸಮಸ್ಯೆ ಬಂದಾಗ ಸಾಕಷ್ಟು ಕಡೆಗೆ ಕೊಡಗು ಜಿಲ್ಲೆಯ ದುಬಾರೆ, ಮತ್ತಿಗೋಡು ಮತ್ತೆ ಏನು ಮೈಸೂರಿನ ಬಳ್ಳೆ ಸಾಕಣೆ ಶಿಬಿರಗಳನ್ನು ಕೂಡ ಸಾಕಣೆಗಳನ್ನು ತರಿಸಿಕೊಂಡು ಕಾರ್ಯಾಚರಣೆ ಮಾಡಲಾಗುತ್ತೆ. ಸೊ ಪರ್ಟಿಕ್ಯುಲರ್ ಈ ಸಲದ ಆಪರೇಷನ್ ನಲ್ಲಿ ಕರ್ನಾಟಕ ಭೀಮಾ ಒಂದು ಕಾರ್ಯಾಚರಣೆ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು. ಸೊ ಆ ಮೂಲಕ ಈ ಒಂದು ಆನೆ ಸೆರೆ ಹಿಡಿಯೋದಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯಾಚರಣೆ ನಡೀತಾ ಇದೆ ಶಕುಂತಲ. ಹಾಗೆ ಮಂಜುನಾಥ್, ನಾವು ಗಮನಿಸಂದ್ರೆ ಕಳೆದ ಬಾರಿ ಚಿಕ್ಕಮಗಳೂರಿನಲ್ಲಿ ಕಾರ್ಯಾಚರಣೆ ನಡೆಸುವಂತಹ ಸಂದರ್ಭದಲ್ಲಿ ಈಗ ಮಾವುತರು ಆನೆಗಳೆಲ್ಲ ಉಳ್ಕೊಂಡಿದ್ದಂತಹ ಪ್ಲೇಸ್ ನಲ್ಲಿ ಕಾಡಾನೆ ಭೀಮಾ ಏಕಾಏಕಿ ಎಂಟ್ರಿ ಕೊಟ್ಟಿತ್ತು. ಇನ್ನೇನು ಕ್ಷಣ ಮಾತ್ರದಲ್ಲಿ ಅವರು ಅಲ್ಲಿಂದ ಎಸ್ಕೇಪ್ ಆಗಿದ್ರು, ಪ್ರಾಣ ಭಯದಿಂದ ಪಾಸ್ ಆಗಿದ್ರು. ಅಂದ್ರೆ ಈ ಬಾರಿ ಎಲ್ಲಿ ಉಳ್ಕೊಂಡಿದ್ದಾರೆ, ಆ ಪ್ಲೇಸ್ ಸೇಫ್ ಇದೆಯಾ, ಅಲ್ಲಿ ಕಾಡಾನೆಗಳು ಎಂಟ್ರಿ ಕೊಡದಂತ ನಿಟ್ಟಿನಲ್ಲಿ ಏನ್ ಮುನ್ನೆಚ್ಚರಿಕೆಗಳನ್ನ ವಹಿಸಿಕೊಂಡಿದ್ದಾರೆ? ಶಕುಂತಲಾ, ಹಾಸನ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಕಾಡಿನ ಸೆರೆ ಕಾರ್ಯಾಚರಣೆ ಆರಂಭ ಆದಾಗ ಬೇಲೂರು ತಾಲೂಕಿನ ಬಿಕ್ಕೋಡು ಬಳಿಯ ಒಂದು ತಾತ್ಕಾಲಿಕ ಎಲಿಫೆಂಟ್ ಕ್ಯಾಂಪ್ ಅಂತೇಳಿ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಆನೆಗಳನ್ನ ತರ್ತಾರೆ. ಈ ಸಲ ಕೂಡ ಅದೇ ಒಂದು ತಾತ್ಕಾಲಿಕ ಎಲಿಫೆಂಟ್ ಕ್ಯಾಂಪ್ ನಲ್ಲಿ ಆನೆ ಸಾಕಾಣಿಕೆಗಳ ಜೊತೆಗೆ ಸಿಬ್ಬಂದಿಗಳು ಕೂಡ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಸೊ ಆ ಒಂದು ಪ್ರದೇಶದಲ್ಲೂ ಕೂಡ ಅರ್ಜುನ ಮೃತಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅರ್ಜುನ ಸೆರೆಯಾದ ನಂತರ ಅಲ್ಲಿ ಎಲಿಫೆಂಟ್ಗಳಿದ್ದಾಗಲೂ ಕೂಡ ಅದೇ ಎಲಿಫೆಂಟ್ ಕ್ಯಾಂಪ್ಗೆ ಕೂಡ ಕಾಡಾನೆಗಳು ದಾಳಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ವು. ಸೊ ಈಗಲೂ ಕೂಡ ಅಲ್ಲೇ ಇದ್ರು ಕೂಡ ಈಗ ಬಹುತೇಕ ಎಲ್ಲಾ ಎಲಿಫೆಂಟ್ ನ ಯಾವೆಲ್ಲ ಕಾಡಾನೆಗಳು ಓಡಾಡ್ತವೆ ಬಹುತೇಕ ಎಲ್ಲಾ ಕಾಡಾನೆಗಳ ಹಿಂದಿಗೂ ಕೂಡ ರೇಡಿಯೋ ಕಾಲರಿಂಗ್ ಅನ್ನ ಮಾಡಲಾಗಿದೆ. ಹಾಗೇನೆ ಬಹುತೇಕ ಆನೆಗಳ ಮೂವ್ಮೆಂಟ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಗುಂಪಿನಲ್ಲಿರ್ತಕ್ಕಂಥ ಆನೆಗಳಲ್ಲಿ ಕೆಲವೊಂದು ಒಂಟಿ ಆನೆಗಳು ಕೆಲವೊಂದು ಸಂದರ್ಭದಲ್ಲಿ ಬೇರ್ಪಟ್ಟಾಗ ಅದರ ಮಾಹಿತಿ ಲಭ್ಯ ಆಗೋದಿಲ್ಲ. ಅಂತ ಸಂದರ್ಭದಲ್ಲೇನೆ ಜನರ ಮೇಲೆ ಅಟ್ಯಾಕ್ ಆಗ್ತಕ್ಕಂಥ ಒಂದು ಘಟನೆಗಳು ನಡೀತಾ ಇರ್ತಕ್ಕಂಥದ್ದು. ಸೊ ಅದ್ರ ನಡುವೆ ಕೂಡ ಅತ್ಯಂತ ಎಚ್ಚರಿಕೆಯಿಂದ ಆ ಒಂದು ಕ್ಯಾಂಪ್ ನ ಸುತ್ತಮುತ್ತ ಬಿಗಿಯ ಭದ್ರತೆಯನ್ನು ಹಾಕೊಂಡು ಈ ಎಲಿಫೆಂಟ್ ಕ್ಯಾಂಪ್ ನಲ್ಲಿ ಆನೆಗಳನ್ನ ಇಟ್ಕೊಂಡು ನಂತರ ಈ ಒಂದು ಆನೆ ಸೆರೆ ಕಾರ್ಯಾಚರಣೆನ ಮಾಡ್ತಾ ಇದ್ದಾರೆ. ಸಹಜವಾಗಿನೇ ಒಂದು ಅಪಾಯ ಮತ್ತೆ ಆತಂಕ ಸಹಜವಾಗಿ ಇದ್ದೇ ಇರುತ್ತೆ. ಅದ್ರ ನಡುವೆ ಕೂಡ ಒಂದಷ್ಟು ಎಚ್ಚರಿಕೆ ನಡುವೆ ಅರಣ್ಯ ಇಲಾಖೆ ಸಿಬ್ಬಂದಿ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಶಕುಂತಲಾ, ಓಕೆ, ಈಗ ಅಧಿಕಾರಿಗಳು ಉಳ್ಕೊಂಡಿರುವಂತಹ ಪ್ಲೇಸ್ ಈಗ ಸೇಫ್ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಅದೇ ಪ್ಲೇಸ್ ನಲ್ಲಿ ಉಳ್ಕೊಳ್ತಾರೆ ಅಂತ ಅವ್ರಿಗೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ? ಅಂದ್ರೆ ಸುಮಾರು ಎಷ್ಟು ಜನ ಅಧಿಕಾರಿಗಳು ಅಲ್ಲೇ ಇರ್ತಾರೆ, ಕೆಲವರು ಆಫೀಸ್ಗೆ ತೆರಳುತ್ತಾರೆ, ಎಕ್ಸ್ಚೇಂಜ್ ಆಗ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಎಷ್ಟು ಜನ ಅಧಿಕಾರಿಗಳು ಅಲ್ಲೇ ಬೀಡ್ಬಿಟ್ಟಿರ್ತಾರೆ? ಪ್ರಮುಖವಾಗಿ ಏನು ಈ ಬಿಕ್ಕೋಡ್ ಬಳಿಯ ತಾತ್ಕಾಲಿಕ ಎಲಿಫೆಂಟ್ ಕ್ಯಾಂಪ್ ಇದೆ, ಅಲ್ಲಿ ಒಂದು ಸಾಕಾನೆಗಳ ಜೊತೆ ಬಂದಿರತಕ್ಕಂಥ ಮಾವುತರು, ಕಾವಾಡಿಗಳು ಮತ್ತೆ ಅವರ ಸಿಬ್ಬಂದಿಗಳು ಅವರಿಗೆ ಪ್ರಮುಖವಾಗಿ ಉಳಿಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಸೊ ಈಗ ಎಲಿಫೆಂಟ್ ಕಾರ್ಯಾಚರಣೆ ಸಂದರ್ಭದಲ್ಲಿ ಅಲ್ಲಿ ಮಾವುತರುಗಳು ಇರ್ತಾರೆ. ಆ ಕಾರಣಕ್ಕೋಸ್ಕರ ETF ನ ಸಿಬ್ಬಂದಿ ಮತ್ತೆ ಸ್ಥಳೀಯವಾಗಿರ್ತಕ್ಕಂಥ RF ಅಧಿಕಾರಿಗಳ ನೇತೃತ್ವದಲ್ಲಿ ಒಂದಷ್ಟು ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿರುತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ಹಲವಾರು ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಡಾನೆ ಸೆರೆಗೆ ಹೋದಂತವ್ರ ಮೇಲೇನೆ ದಾಳಿ ಮಾಡಿ ಅವರೇ ಕೆಲವರು ಡೆತ್ ಆಗಿರ್ತಕ್ಕಂಥ ಉದಾಹರಣೆಗಳಾಗಿರ್ತಕ್ಕಂಥ ಸಂದರ್ಭದ ಹಿನ್ನೆಲೆಯಲ್ಲಿ ಇವಾಗ ಅಂದ್ರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಬಂದೂಕುಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಅಂದ್ರೆ ಬಂದೂಕುಗಳ ಜೊತೆಗೇನೆ ಅಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಒಂದಷ್ಟು ಭದ್ರತೆ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಅಲ್ಲಿ ಪ್ರಮುಖವಾಗಿ ಒಂದು 50 ರಿಂದ 60 ಜನ ಸಿಬ್ಬಂದಿಗಳು ಅಲ್ಲಿ ಇರ್ತಾರೆ. ಅಲ್ಲಿ ಉಳಿದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮತ್ತೆ ನಾನು ಆವಾಗಲೇ ಹೇಳಿದಾಗ 200 ಜನ ಸಿಬ್ಬಂದಿಗಳು ಏನ್ ಭಾಗಿಯಾಗ್ತಾರೆ ಅಷ್ಟು ಜನಕ್ಕೂ ಕೂಡ ಒಂದೇ ಕಡೆ ಊಟ ತಿಂಡಿ ವ್ಯವಸ್ಥೆಗಳನ್ನು ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿ ಮಾಡ್ಕೊಂಡಿದೆ. ಅಲ್ಲೇ ಊಟ ತಿಂಡಿ ಮಾಡಿ ಅದರಿಂದನೇ ಎಲ್ಲಿ ಯಾವ ಲೊಕೇಶನ್ ಆನೆಗಳನ್ನ ಸೆರೆ ಹಿಡಿತಾರೆ ಅಲ್ಲಿಗೆ ಊಟ ತಿಂಡಿನ ಸಪ್ಲೈ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಒಂದ್ ರೀತಿ ವ್ಯವಸ್ಥಿತವಾಗಿ ಈ ಆನೆ ಸೆರೆ ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆ ಈಗ ನಡೆಸ್ತಾ ಇರ್ತಕ್ಕಂಥದ್ದು. ಮಂಜುನಾಥ್, ಈಗಾಗಲೇ ನಾವು ಗಮನಿಸ್ತಾ ಇದ್ದಂತೆ ಬಿಸಿಲಂತೂ ನೆತ್ತಿ ಸುಡ್ತಾ ಇದೆ, ಮನುಷ್ಯರೇ ಬದುಕೋದು ಕಷ್ಟ ಆಗ್ಬಿಟ್ಟಿದೆ, ಇನ್ನು ಪ್ರಾಣಿಗಳ ಸ್ಥಿತಿ ಹೇಗೆ ಎನ್ನುವಂತ ಆತಂಕ ಸಹಜವಾಗಿ ಎದುರಾಗುತ್ತೆ. ಈಗ ಕಾಡಿನಲ್ಲಿ ಕಾರ್ಯಾಚರಣೆ ನಡೆಸುವಂತಹ ಸಂದರ್ಭದಲ್ಲಿ ಏಕಾಏಕಿ ಬೆಂಕಿ ಹೊತ್ಕೊಳ್ಬಿಡುವುದು ಅಥವಾ ಆಹಾರ ಅಥವಾ ನೀರಿನ ಕೊರತೆ ಆಗ್ಬಹುದು. ಈ ನಿಟ್ಟಿನಲ್ಲಿ ಏನ್ ಮುನ್ನೆಚ್ಚರಿಕೆ ತಗೊಂಡಿದ್ದಾರೆ? ಈಗ ಆಹಾರ ವಿಚಾರವಾಗಿ ಬಂದ್ರೆ ಏನೆಲ್ಲ ಕೊಡಲಾಗ್ತಾ ಇದೆ? ಪ್ರಮುಖವಾಗಿ ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ ಸಾಮಾನ್ಯವಾಗಿ 7 ರಿಂದ 8 ಆನೆಗಳು ಭಾಗಿಯಾಗ್ತವೆ. ಈ ಸಲ ಕೂಡ ಕರ್ನಾಟಕ ಭೀಮಾ ನೇತೃತ್ವದಲ್ಲಿ 7 ಆನೆಗಳು ಈ ಸಲದ ಕಾರ್ಯಾಚರಣೆ ಒಟ್ಟು 3 ಆನೆಗಳು ಸೆರೆ ಹಿಡಿತಕ್ಕಂಥ ಕಾರ್ಯಾಚರಣೆಯನ್ನ ಮಾಡ್ಕೊಳ್ಳಲಾಗಿದೆ. ಸೊ ಜನರ ಒತ್ತಾಯ ಇರ್ತಕ್ಕಂಥ ಎಲ್ಲಾ ಆನೆಗಳ ಸೆರೆ ಹಿಡಿಬೇಕು ಅಂತ ಹೇಳಿದ್ರೆ ಸರ್ಕಾರ ಅನುಮತಿ ಕೊಟ್ಟಿರ್ತಕ್ಕಂಥ 3 ಆನೆ ಸೆರೆ ಹಿಡಿದು ಸ್ಥಳಾಂತರ ಮಾಡ್ಲಿಕ್ಕೆ. ಇದ್ರ ನಡುವೆ ಈಗ ಏನು ಆನೆಗಳು ಬಂದಿರ್ತವೆ ಈ ಬಂದಿರತಕ್ಕಂಥ ಸಾಕಾನೆಗಳ ಆರೋಗ್ಯ ಮತ್ತೆ ಅದರ ಆರೈಕೆ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿನೇ ಸಹಜ ಪ್ರಮುಖವಾಗಿ ಕ್ಯಾಂಪ್ ಅಲ್ಲಿ ಇರ್ತಕ್ಕಂಥ ಆನೆಗಳಿಗೆ ನಾವು ಗಮನಿಸಿರೋ ಹಾಗೆ ಭತ್ತ, ಬೆಲ್ಲ ಈ ರೀತಿಯಾಗಿ ಅಂದ್ರೆ ಭತ್ತದ ಹುಲ್ಲು, ಭತ್ತ ಮತ್ತೆ ಬೆಲ್ಲ, ಅದ್ರ ಜೊತೆಗೆ ಸುತ್ತಮುತ್ತ ಅಂದ್ರೆ ಸಾಮಾನ್ಯವಾಗಿ ಏನು ಎಲಿಫೆಂಟ್ ಕ್ಯಾಂಪ್ ಇದ್ದಾರೆ ಸುತ್ತಮುತ್ತ ಒಂದಷ್ಟು ಕಾಡಿಂದ ಸಿಗ್ತಕ್ಕಂಥ ಒಂದಷ್ಟು ಸೊಪ್ಪನ್ನು ಕೂಡ ಕಾಡಾನೆಗಳಿಗೆ ಆಹಾರವಾಗಿ ಪೂರೈಕೆ ಮಾಡಲಾಗುತ್ತೆ. ಸದ್ಯಕ್ಕಂತೂ ಒಂದಷ್ಟು ಸವಾಲುಗಳು ಇದ್ದೇ ಇರ್ತವೆ. ತಕ್ಷಣಕ್ಕೆ ಈ ಒಂದು ಮುಂಚೆ ಈ ಒಂದು ಹಾಸನ ಜಿಲ್ಲೆ ನಡೀತಿರ್ತಕ್ಕಂಥ ಒಂದು ಕಾರ್ಯಾಚರಣೆ ದಿಢೀರಾಗಿ ಪ್ಲಾನ್ ಆಗಿರ್ತಕ್ಕಂಥ ಕಾರ್ಯಾಚರಣೆ ಅಂದ್ರೆ ಜನರಿಗೆ ನಿರಂತರವಾಗಿ ದಾಳಿಯಾಗಿ ಕೇವಲ 1.5-2 ತಿಂಗಳ ಅಂತರದಲ್ಲಿ 4 ಜನರು ಬಲಿಯಾದ್ರು. ಏನು ತಕ್ಷಣಕ್ಕೆ ಆನೆಗಳನ್ನು ಸೆರೆ ಹಿಡಿಬೇಕು ಅಂತಕ್ಕಂಥ ಸವಾಲಿನೊಂದಿಗೆ ಒಂದು ಕಾರ್ಯಾಚರಣೆ ನಡೀತದೆ. ಕೆಲವೊಂದು ಆನೆಗಳಿಗೆ ಆಹಾರ ಇರ್ಬೋದು ಅಥವಾ ತಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನೆಲ್ಲವೂ ಕೂಡ ಮಾಡ್ಕೊಂಡ್ರು ಕೂಡ ಒಂದಷ್ಟು ಸವಾಲುಗಳ ನಡುವೆ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ನೀರಿನ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ಮಂಜುನಾಥ್?
ಇಲ್ಲ, ನೀರಿನ ವ್ಯವಸ್ಥೆ ಈಗ ಪ್ರಮುಖವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಅಲ್ಲೇ ಓನ್ ಆಗಿ ಒಂದು ತಾತ್ಕಾಲಿಕ ಎಲಿಫೆಂಟ್ ಕ್ಯಾಂಪ್ ನಲ್ಲಿ ಒಂದು ಬೋರ್ವೆಲ್ ಕೂಡ ಹಾಕೊಂಡಿದ್ದಾರೆ. ಕಳೆದ 4-5 ವರ್ಷಗಳಿಂದ ಅದೇ ಸ್ಥಳದಲ್ಲಿ ತಾತ್ಕಾಲಿಕ ಎಲಿಫೆಂಟ್ ಕ್ಯಾಂಪ್ ಅನ್ನ ಮಾಡ್ಕೊಳ್ಳಲಾಗಿದೆ. ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಈಗ ಸಾಮಾನ್ಯವಾಗಿ ಎಲಿಫೆಂಟ್ ಕ್ಯಾಂಪ್ಗಳಲ್ಲಿ ಬೆಳಿಗ್ಗೆ ಎದ್ದಾಗ ಆನೆಗಳಿಗೆ ಸ್ನಾನ ಮಾಡಿಸ್ತಕ್ಕಂಥ ವ್ಯವಸ್ಥೆ ಕೂಡ ಇರ್ತದೆ. ಅದಕ್ಕಾಗಿನೇ ಪ್ರತ್ಯೇಕವಾಗಿರ್ತಕ್ಕಂಥ ದೊಡ್ಡ ಟ್ಯಾಂಕ್ ಅನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬೋರ್ವೆಲ್ ಇದೆ, ಬೋರ್ವೆಲ್ ವ್ಯವಸ್ಥೆ ಇದೆ, ಕಂಪ್ಲೀಟ್ ಆಗಿ ನೀರಿನ ವ್ಯವಸ್ಥೆ ಕೂಡ ಎಲ್ಲವೂ ಇದೆ. ಅದನ್ನ ಮಾಡ್ಕೊಂಡು ಮತ್ತೆ ಜೊತೆಗೆ ಆನೆ ಸೆರೆ ಹಿಡಿದಾಗ ಆ ಅರವಳಿಕೆ ಮದ್ದು ಹಿಡಿದಂತ ಆನೆಗೆ ಕನಿಷ್ಠ ಒಂದು 50-60 ಲೀಟರ್ ನೀರನ್ನ ಕ್ಯಾರಿ ಮಾಡ್ಬೇಕಾಗುತ್ತೆ. ಅದು ತುಂಬಾ ಬಾಡಿ ಹೀಟ್ ಆಗಿರುತ್ತೆ. ಒಂದು ಸಣ್ಣ ವ್ಯತ್ಯಾಸ ಆದ್ರೂ ಕೂಡ ಆನೆ ಮೃತಪಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗೇನೆ ಒಂದು 25-30 ಕ್ಯಾನ್ಗಳನ್ನ ನೀರನ್ನ ಕ್ಯಾರಿ ಮಾಡ್ಬೇಕಾಗುತ್ತೆ. ಅದಕ್ಕೆಲ್ಲದೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡೇನೆ ಅರಣ್ಯ ಇಲಾಖೆ ಮಾಡ್ತಾ ಇದ್ದಾರೆ. ಬೇಸಿಗೆ ಇದೆ, ಸಹಜವಾಗಿ ನೀರಿನ ಲಭ್ಯತೆ ಕಡಿಮೆ ಇದ್ರೂ ಕೂಡ ಈ ಭಾಗದಲ್ಲಿ ಆನೆ ಕ್ಯಾಂಪ್ ಇರ್ತಕ್ಕಂಥ ಭಾಗದಲ್ಲಿ ನೀರಿನ ಲಭ್ಯತೆ ಚೆನ್ನಾಗಿರ್ತಕ್ಕಂಥ ಕಾರಣದಿಂದ ಸದ್ಯಕ್ಕೆ ಅದಕ್ಕೇನು ತೊಂದರೆ ಆಗಿಲ್ಲ ಶಕುಂತಲಾ. ಜೊತೆಗೆ ETF ಟೀಮ್ ಪ್ರಮುಖವಾಗಿ ನೋಡೋದಂದ್ರೆ ನುರಿತ ತಜ್ಞರು ಕೂಡ ಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದೆ ಕಾರ್ಯಾಚರಣೆ ಮಾಡಿದಂಥವ್ರು ಆ ಕಾರ್ಯಾಚರಣೆಯಲ್ಲಿ ಆದಂಥ ತಪ್ಪುಗಳು ಮತ್ತೆ ಮರುಕಳಿಸದೇ ಇರಲಿ ಎನ್ನುವಂಥ ನಿಟ್ಟಿನಲ್ಲಿ ಎಚ್ಚೆತ್ತುಕೊಳ್ಳುವಂಥ ಟೀಮ್ ಬೇಕಾಗುತ್ತೆ. ಈ ಟೀಮ್ನಲ್ಲಿ ಪ್ರಮುಖವಾಗಿ ಯಾರ್ಯಾರಿದ್ದಾರೆ? ಶಕುಂತಲಾ, ಪ್ರಮುಖವಾಗಿ ಕಾಡಾನೆ ಸೆರೆ ಕಾರ್ಯಾಚರಣೆ ಅಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂತಂದ್ರೆ ಒಂದು ಕಾಡಾನೆ 4-5 ಸಾಕಾನೆಗಳಿಗೆ ಅಷ್ಟು ಬಲಿಷ್ಠವಾಗಿರ್ತವೆ. ಹಾಗೇನೆ ಆ ಕಾಡಾನೆ ಎದುರಿಸಿ ನಿಲ್ಲಕ್ಕೆ ಬೇಕಾದಂತ ಧೈರ್ಯ ಇರತಕ್ಕಂಥ ಸಾಕಾನೆಗಳೇ ಬೇಕಾಗುತ್ತೆ. ಹಾಗೇನೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಸಾಕಾನೆಗಳನ್ನ ಈ ಒಂದು ಕಾಡಾನೆ ಸೆರೆ ಕಾರ್ಯಾಚರಣೆ ಬಳಸ್ತಾರೆ. ಜೊತೆಗೆ ಅದೆಲ್ಲರಿಗಿಂತ ಜೊತೆಗೆ ಇಂಪಾರ್ಟೆಂಟ್ ಆಗಿ ಅನುಭವಿ ಟೀಮ್ ಕೂಡ ಬೇಕಾಗುತ್ತೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಡಾಕ್ಟರ್ ರಮೇಶ್ ವನ್ಯಜೀವಿ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಹಾಗೆ ಕೊಡಗಿನ ಆರ್ಎಫ್ ಆಗಿರ್ತಕ್ಕಂಥ ರಂಜನ್ ಅವರು ಅರವಳಿಕೆ ಮದ್ದು ನೀಡಲಿಕ್ಕೆ ಎಕ್ಸ್ಪರ್ಟ್ ಈ ಒಂದು ಟೀಮ್ ನಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಈಗಿರ್ತಕ್ಕಂಥ ನಮ್ಮ ಜಿಲ್ಲೆಯ DFO ಅವರು, ನಮ್ಮ ಜಿಲ್ಲೆಯ CCF ಅವರು, ನಮ್ಮ ಜಿಲ್ಲೆಯ RFಗಳು ಈ ಭಾಗದಲ್ಲಿ ಅಂದ್ರೆ ಸಕಲೇಶ್ಪುರ ಮತ್ತು ಆಲೂರು ಭಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥ RFಗಳು, ACFಗಳು ಎಲ್ಲರೂ ಕೂಡ ಈ ಒಂದು ಟೀಮ್ ನೊಳಗಿದ್ರೆ ಪ್ರಮುಖವಾಗಿ ಅರವಳಿಕೆ ಮದ್ದನ್ನ ಕರೆಕ್ಟ್ ಸರಿಯಾಗಿ ಕೊಡಬೇಕಾಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ, ಒಂದು ಬಹಳ ಪ್ರಮುಖ ಒಂದು ಆನೆ ನೋಡಿದಾಗ ಆ ಆನೆಯ ಏಜ್ ಎಷ್ಟಿರ್ಬೋದು, ಅದರ ವೇಟ್ ಎಷ್ಟಿರ್ಬೋದು, ಅದಕ್ಕೆ ಎಷ್ಟು ಡೋಸೇಜ್ ಬೇಕಾಗ್ಬೋದು, ಇದೆಲ್ಲವನ್ನು ಕೂಡ ನೋಡಿ ಹಾಗೇನೆ ಗೆಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಆನೆಯನ್ನ ತೂಕ ಮಾಡಿ ಅದರ ಏಜ್ ನ ತಿಳ್ಕೊಂಡು ಅರವಳಿಕೆ ಮದ್ದು ನೀಡಕ್ಕಾಗೋದಿಲ್ಲ. ಆದ್ರೆ ಬೈ ಎಕ್ಸ್ಪೀರಿಯನ್ಸ್ ಅದನ್ನ ಗೆಸ್ ಮಾಡ್ಬೇಕಾಗುತ್ತೆ. ಇಷ್ಟು ವೆಯ್ಟ್ ಇರ್ಬೋದು ಇದು ಆನೆ, ಇಷ್ಟು ಏಜ್ ಇರ್ಬೋದು ಅಂತೇಳಿ ಅದ್ರ ಮೇಲೆ ಡೋಸ್ ಹೊಡಿಬೇಕಾಗುತ್ತೆ. ಅಂದ್ರೆ ಅರವಳಿಕೆ ಮದ್ದನ್ನ ಕೊಡಬೇಕಾಗುತ್ತೆ. ಸೊ ಹಾಗಾಗೇನೆ ಒಂದು ಎಕ್ಸ್ಪೀರಿಯನ್ಸ್ ಟೀಮ್ ಬೇಕಾಗುತ್ತೆ. ಸೊ ಅಂತ ಎಕ್ಸ್ಪೀರಿಯನ್ಸ್ ಟೀಮ್ನೇ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಶಕುಂತಲಾ. ಅಂದ್ರೆ ಇಲ್ಲಿ ಕಾರ್ಯಾಚರಣೆಯಲ್ಲಿ ಹಿಡಿಯುವಂತಹ ಕಾಡಾನೆಗಳನ್ನ ಎಲ್ಲಿಗೆ ಬಿಡ್ಲಾಗುತ್ತೆ? ಅಂದ್ರೆ ವಾಪಸ್ ಕಾಡಿಗೆ ಬೇರೆ ಕಡೆ ಭಾಗದಲ್ಲಿ ಕರ್ಕೊಂಡು ಹೋಗಿ ಬಿಡ್ಲಾಗುತ್ತೆ ಅಥವಾ ಯಾವ್ದಾದ್ರು ಕ್ಯಾಂಪ್ಗೆ ಏನಾದ್ರು ಕರ್ಕೊಂಡು ಹೋಗ್ತಾರಾ? ಶಕುಂತಲಾ, ಇದರಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳು ಸಹಜವಾಗಿ ಇದಾವೆ. ಎಲ್ಲಾ ಆನೆಗಳನ್ನು ಕೂಡ ಕ್ಯಾಂಪ್ಗೆ ಬಿಡಕ್ಕಾಗೋದಿಲ್ಲ ಅಥವಾ ಎಲ್ಲ ಆನೆಗಳನ್ನು ವಾಪಸ್ ಕಾಡಿಗೆ ಬಿಡಕ್ಕಾಗೋದಿಲ್ಲ. ಕೆಲವೊಂದು ಆನೆಗಳಿಗೆ ರೇಡಿಯೋ ಕಾಲರಿಂಗ್ ಮಾಡಿ ಬಿಡ್ತಾರೆ. ಇನ್ನೊಂದು ಕೆಲವೊಂದು ಆನೆಗಳಿಗೆ ರೇಡಿಯೋ ಕಾಲಿಂಗ್ ಮಾಡದೆ ಹೊರಗಡೆ ಹಾಗೇನೆ ಮತ್ತೆ ದೂರದ ಮತ್ತೊಂದು ಫಾರೆಸ್ಟ್ಗೆ ರಿಲೀಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ನಡೀತದೆ. ಆದ್ರೆ ಎಲ್ಲಿ ಬಿಡ್ತಾರೆ ಅಂತಕ್ಕಂಥ ಒಂದಷ್ಟು ಮಾಹಿತಿಯನ್ನ ಗೌಪ್ಯವಾಗಿ ಅರಣ್ಯ ಇಲಾಖೆ ಇಟ್ಕೊಳ್ತದೆ. ಯಾಕಂತ ಹೇಳಿದ್ರೆ ಒಂದು ಆ ಆನೆ ಮತ್ತೆ ವಾಪಸ್ ಬರ್ಬೋದಾ ಅಥವಾ ಆ ಭಾಗದಲ್ಲಿ ಏನು ತೊಂದರೆ ಕೊಡ್ಬೋದಾ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೂ ಕೂಡ ಒಂದಷ್ಟು ಪ್ರಶ್ನೆಗಳು ಇರ್ತವೆ. ಅದನ್ನ ಅರಣ್ಯ ಇಲಾಖೆ ಅಬ್ಸರ್ವೇಷನ್ ಇಟ್ಟಿರ್ತಾರೆ. ಆದ್ರೂ ಕೂಡ ಕ್ಯಾಂಪ್ಗೆ ಸ್ಥಳಾಂತರ ಮಾಡುವ ಆನೆಯನ್ನು ಹೊರತಾಗಿ ಬೇರೆ ಈ ಸೆರೆ ಹಿಡಿತಕ್ಕಂಥ ಆನೆಯನ್ನ ಕಾಡಿಗೆ ಎಲ್ಲಿ ಬಿಡ್ತಾರೆ ಅದೊಂದಷ್ಟು ಮಾಹಿತಿಯನ್ನು ಗೌಪ್ಯವಾಗಿ ಇಟ್ಕೊಂಡಿದ್ದಾರೆ. ಮೊನ್ನೆ ಹಿಡಿದಂತ ಆನೆಯನ್ನು ಕೂಡ ಅಷ್ಟೇ ಅದನ್ನ ಕ್ಯಾಂಪ್ಗೆ ಶಿಫ್ಟ್ ಮಾಡಿಲ್ಲ. 16 ವರ್ಷದ ಆನೆ, ಅದು ಇನ್ನು ಬಹಳ ಯಂಗ್ ಇರ್ತಕ್ಕಂಥ ಆನೆ. ಹಾಗಾಗಿ ಅದು ಇನ್ನೂ ಕೂಡ ಸಣ್ಣ ಪ್ರಾಯದ ಆನೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನ ಕಾಡಿಗೆ ಬಿಡಲಾಗಿದೆ. ಅದು ಯಾವ ಪ್ರದೇಶದ ಅರಣ್ಯಕ್ಕೆ ಬಿಟ್ಟರು ಅಂತಕ್ಕಂಥ ಮಾಹಿತಿಯನ್ನು ಅರಣ್ಯ ಇಲಾಖೆ ಸಾರ್ವಜನಿಕ ಅಂದ್ರೆ ಬಹಿರಂಗಗೊಳಿಸಿಲ್ಲ. ಇವತ್ತು ಯಾವ ಆನೆಯನ್ನು ಹಿಡಿತಾರೆ, ಅದರ ಏಜ್ ಎಷ್ಟಿದೆ, ಅದರ ನಂತರ ಅದನ್ನು ಕ್ಯಾಂಪಿಗೆ ತಗೊಂಡೋದ್ರೆ ಅದರ ಉಪಯೋಗ ಎಷ್ಟಾಗಬಹುದು, ಇದೆಲ್ಲವನ್ನು ಲೆಕ್ಕಾಚಾರ ಮಾಡಿ ನಿರ್ಧಾರ ಮಾಡಲಾಗುತ್ತೆ. ಅಥವಾ ಆನೆ ತುಂಬಾ ಪ್ರಾಬ್ಲಮೆಟಿಕ್ ಇದೆಯಾ, ಜನರ ಮೇಲೆ ತುಂಬಾ ಅಟ್ಯಾಕ್ ಮಾಡ್ತಾ ಇದೆಯಾ, ಅದನ್ನ ಮತ್ತೊಂದು ಜನವಸತಿ ಪ್ರದೇಶ ಇರ್ತಕ್ಕಂಥ ಸ್ಥಳ ಸಮೀಪದ ಕಡೆ ಬಿಟ್ಟರೆ ಅದು ಮತ್ತೆ ತೊಂದರೆ ಕೊಡ್ಬೋದಾ ಅಥವಾ ವಾಪಸ್ ಬರ್ಬೋದು, ಇದೆಲ್ಲವನ್ನು ಗೆಸ್ ಮಾಡಿ ಅನಂತರ ತಕ್ಷಣಕ್ಕೆ ತೀರ್ಮಾನ ಮಾಡ್ತಾರೆ. ಅದ್ರ ಸದ್ಯಕ್ಕಂತೂ ಕೆಲವೊಂದು ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಉಪಯೋಗ ಬರ್ಬೋದಾಗಿರ್ತಕ್ಕಂಥ ಆನೆಗಳನ್ನ ಮಾತ್ರ ಕ್ಯಾಂಪ್ಗೆ ಶಿಫ್ಟ್ ಮಾಡ್ತಕ್ಕಂಥದಕ್ಕೆ ತೀರ್ಮಾನವನ್ನ ಮಾಡಲಾಗುತ್ತೆ. ಮಂಜುನಾಥ್, ಯಾಕಂದ್ರೆ ಈ ಪ್ರಶ್ನೆ ಕಳೆದ ಬಾರಿ ತಣ್ಣೀರ್ ಆನೆನ ಹಿಡಿದ್ರು, ಕೇವಲ 19 ವರ್ಷ ಆಗಿತ್ತು. ಅದನ್ನ ಬೇರೊಂದು ಭಾಗದಲ್ಲಿ ತಗೊಂಡೋಗಿ ಬಿಟ್ರು. ನಂತರ ಅದು ಕೇರಳಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿಂದ ಹೆಚ್ಚಿನ ಓವರ್ ಡೋಸೇಜ್ ಆಗಿ ತೀರ್ಕೊಂಡಿದ್ದು ನಮ್ಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಆ ಸ್ಥಿತಿ ಮತ್ತೆ ಮರುಕಳಿಸದೇ ಇರ್ಲಿ ಅನ್ನೋ ನಿಟ್ಟಿನಲ್ಲಿ ಅಂದ್ರೆ ಈಗ ಟ್ರೇಸ್ ಔಟ್ ಮಾಡೋದು ಹೇಗೆ? ಈಗ ಕಾಲರ್ ಏನೋ ಹಾಕಿರ್ತಾರೆ, ಅದು ಎಲ್ಲಿ ಹೋಗ್ತಾ ಇದೆ, ಹೇಗೆ ಏನು ಎತ್ತಾ ಅಂತ ತಿಳ್ಕೊಳ್ಳೋದ್ರ ಬಗ್ಗೆ ಟ್ರೇಸಿಂಗ್ ಟೀಮ್ ಇರುತ್ತಾ? ಹೌದು ಶಕುಂತಲಾ, ಯಾಕಂದ್ರೆ ಈಗ ಬಿಡ್ತಿರ್ತಕ್ಕಂಥ ಸಾಕಷ್ಟು ಆನೆಗಳಿಗೆ ರೇಡಿಯೋ ಕಾಲರಿಂಗ್ ಮಾಡುತ್ತೆ. ಈ ಸಲದ ವಿಶೇಷ ಏನು ಅಂತ ಹೇಳಿದ್ರೆ ಇದೇ ಮೊದಲ ಬಾರಿಗೆ ಏನು ಕರ್ನಾಟಕ ನಮ್ಮ ಲೋಕಲ್ ಮೇಡ್ ಇನ್ ಇಂಡಿಯಾ ಇರ್ತಕ್ಕಂಥ ರೇಡಿಯೋ ಕಾಲರನ್ನ ಬಳಸಲಾಗ್ತದೆ. ಮುಂಚೆ ವಿದೇಶದಿಂದ ತರಿಸಬೇಕಾಗಿತ್ತು ರೇಡಿಯೋ ಕಾಲರಿಂಗ್ ಅನ್ನ, ಅದಕ್ಕೆ 5 ರಿಂದ 6 ಲಕ್ಷ ವೆಚ್ಚ ಆಗ್ತಿತ್ತು. ಈಗ ನಮ್ಮಲ್ಲೇ
ತಯಾರು ಮಾಡ್ತಿರ್ತಕ್ಕಂಥ ರೇಡಿಯೋ ಕಾಲರಿಂಗ್ಗೆ ಅದರ ವೆಚ್ಚ ಕೇವಲ 1 ರಿಂದ 1.5 ಲಕ್ಷ ಆಗ್ತದೆ. ಹಾಗೇನೆ ಈಗ ಬಹುತೇಕ ಹಿಡಿತಕ್ಕಂಥ ಎಲ್ಲ ಆನೆಗಳಿಗೂ ಕೂಡ ರೇಡಿಯೋ ಕಾಲರಿಂಗ್ ಕೂಡ ಅಳವಡಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ರೇಡಿಯೋ ಕಾಲರಿಂಗ್ ಇದ್ದಂತ ಆನೆಗಳನ್ನ ಮಾನಿಟರಿಂಗ್ ಮಾಡ್ತಕ್ಕಂಥದ್ದು ತುಂಬಾ ಸುಲಭ. ಆದ್ರೆ ವಿತೌಟ್ ರೇಡಿಯೋ ಕಾಲರಿಂಗ್ ಓಡಾಡ್ತಕ್ಕಂಥ ಆನೆಗಳನ್ನ ಮಾನಿಟರಿಂಗ್ ಮಾಡೋದಷ್ಟೇ ಸವಾಲಿನ ಕೆಲಸ. ಯಾಕಂದ್ರೆ ಒಂದು ಆನೆ ಪ್ರತಿನಿತ್ಯ 16 ಕಿಲೋಮೀಟರ್ ವ್ಯಾಪ್ತಿಯಿಂದ ಓಡಾಡುತ್ತೆ ಮತ್ತೆ ಅತ್ಯಂತ ವೇಗವಾಗಿ ಸಂಚಾರ ಮಾಡ್ತಕ್ಕಂಥ ಪ್ರಾಣಿ ಕೂಡ ಆನೆ ಆಗಿದೆ. ಹಾಗೇನೆ ಅದನ್ನ ಅಷ್ಟು ಸುಲಭವಾಗಿ ಮಾನಿಟರಿಂಗ್ ಮಾಡ್ತಕ್ಕಂಥದಕ್ಕೆ ಕಷ್ಟ ಸಾಧ್ಯ ಇದೆ. ಆದ್ರೂ ಕೂಡ ಒಂದ್ಸಲ ಒಂದು ಆನೆಯನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬಿಟ್ಟ ನಂತರ ಅಲ್ಲಿನ ಅರಣ್ಯ ಇಲಾಖೆ ಮತ್ತೆ ಇಲ್ಲಿನ ಅರಣ್ಯ ಇಲಾಖೆ ಕೋಆರ್ಡಿನೇಷನ್ ಅಲ್ಲಿ ಅದನ್ನ ಅಬ್ಸರ್ವ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆದ್ರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಈಗ ಹಾಸನ ಜಿಲ್ಲೆಯ ಆಲೂರು ಬೇಲೂರು ಭಾಗದಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಹಾಗೇನೆ ನಿರಂತರವಾಗಿ ಆನೆಗಳ ಚಲನವಲನವನ್ನ ITF ಸಿಬ್ಬಂದಿ ವೀಕ್ಷಣೆ ಮಾಡ್ತಾ ಇದ್ರೂ ಕೂಡ ಆ ಸಿಬ್ಬಂದಿಯ ಕಣ್ತಪ್ಪಿಸಿ ಬಂದಂತ ಕೆಲವೊಂದು ಆನೆಗಳು ಒಂಟಿಯಾಗಿ ಕಾಫಿ ತೋಟಗಳಲ್ಲಿ ದಾಳಿ ಮಾಡಿರ್ತಕ್ಕಂಥದ್ದು ಮತ್ತೆ ಜನರನ್ನ ಬಲಿ ಪಡೆದಿರ್ತಕ್ಕಂಥದ್ದು ಇಂಥವು ಕೂಡ ಆಗ್ತವೆ. ಅದ್ರ ನಡುವೆ ಕೂಡ ಒಂದಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ಕಾರ್ಯಾಚರಣೆ ಮಾಡ್ಲಿಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಈ ರೇಡಿಯೋ ಕಾಲರ್ ಹಾಕುವಂತ ಅಂದ್ರೆ ಆ ಟೀಮ್ ಈಗ ತಮಿಳುನಾಡಿಂದ ಬರಬೇಕು ಅಂತ ಹೇಳ್ತಾರೆ. ಅಂದ್ರೆ ಈಗ ನಮ್ಮ ತಂಡದಲ್ಲಿರುವಂತಹ ಅಧಿಕಾರಿಗಳೇ ರೇಡಿಯೋ ಕಾಲರಿಂಗ್ ಆಗ್ತಾರಾ ಅಥವಾ ಬೇರೆ ಟೀಮ್ ಏನಾದ್ರೂ ಬಂದಿದ್ಯಾ? ಶಕುಂತಲ, ಸಾಮಾನ್ಯವಾಗಿ ಯಾರು ಆನೆ ಕಾರ್ಯಾಚರಣೆಗೆ ಭಾಗಿಯಾಗಿರ್ತಾರೆ ಅದೇ ಸಿಬ್ಬಂದಿ ರೇಡಿಯೋ ಕಾಲರಿಂಗ್ ನ ಮಾಡ್ತಾರೆ. ಮುಂಚೆ ಸಮಸ್ಯೆ ಇತ್ತು. ಯಾಕೆಂತಂದ್ರೆ ವಿದೇಶದಿಂದ ತರಿಸ್ತಕ್ಕಂಥ ರೇಡಿಯೋ ಕಾಲರಿಂಗ್ಗೆ ಅದೇನಾದ್ರು ಸಮಸ್ಯೆ ಆದ್ರೆ ಅಥವಾ ಅದ್ರ ಮಾನಿಟರಿಂಗ್ ಏನಾದ್ರು ತಾಂತ್ರಿಕವಾಗಿ ತೊಂದರೆಗಳಾದ್ರೆ ಆವಾಗ ಅಲ್ಲಿಂದನೇ ಸಿಬ್ಬಂದಿ ಬರಬೇಕು, ಅವರೇ ಅದನ್ನ ನೋಡ್ಬೇಕು ಅಂತಕ್ಕಂಥ ಒಂದಷ್ಟು ತೊಡಕುಗಳು ಇದ್ವು. ಆದ್ರೆ ಈಗ ನಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಒಂದು ರೇಡಿಯೋ ಕಾಲರಿಂಗ್ ಅನ್ನು ಏನು ಸಿದ್ಧಪಡಿಸ್ಕೊಂಡಿದ್ದಾರೆ. ಸೊ ಅದನ್ನ ಇನ್ಸ್ಟಾಲ್ ಮಾಡ್ತಿರಕ್ಕಂಥ ಹಿನ್ನೆಲೆಯಲ್ಲಿ ಇವಾಗ ಮತ್ತೊಂದಷ್ಟು ಸುಲಭ ಆಗಿದೆ. ಇದೇನಾದ್ರು ಸಮಸ್ಯೆಗಳಿಗಾದ್ರೆ ಯಾವ್ದಾದ್ರು ಮಾಹಿತಿ ಲಭ್ಯ ಆಗ್ತಾ ಇಲ್ಲ ಆನೆದು ಅಂತಂದ್ರೆ ನಮ್ಮವರೇ ಅದನ್ನ ದುರಸ್ತಿ ಮಾಡ್ಬೋದು ಅಂತಕ್ಕಂಥ ಒಂದಷ್ಟು ಅನುಕೂಲಕರ ವಾತಾವರಣ ನಿರ್ಮಾಣ ಆಗಿದೆ. ಮುಂದಿನ ದಿನಗಳು ಅದು ಕೂಡ ಆ ಸಮಸ್ಯೆ ಕೂಡ ನಿವಾರಣೆ ಆಗ್ತಕ್ಕಂಥ ಸಂದರ್ಭ ಇದೆ ಶಕುಂತಲ. ಅಂದ್ರೆ ಪ್ರಮುಖವಾಗಿ ನೋಡೋದಾದ್ರೆ ನಾವೇ ಅಭಿಮನ್ಯು ಈ ಟೀಮ್ ನಲ್ಲಿ ಭಾಗವಹಿಸಬಹುದು. ಯಾಕಂದ್ರೆ 4 ಸಾವು ಆಗಿದೆ, ಪದೇ ಜನರು ಕಾಟ ಕೊಡ್ತಾ ಇದೆ. ಸೊ ಅಭಿಮನ್ಯು ಈ ಟೀಮ್ ನಲ್ಲಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಅಭಿಮನ್ಯು ಈ ಟೀಮ್ ನಲ್ಲಿ ಯಾಕೆ ಬಂದಿಲ್ಲ? ಅಂದ್ರೆ ಕಾರಣಾಂತರಗಳಿಂದನಾ ಅಥವಾ ಏಜ್ ಫ್ಯಾಕ್ಟರ್ ಮೂಲಕವಾಗಿನಾ ಹೇಗೆ? ಶಕುಂತಲ, ಪ್ರಮುಖವಾಗಿ ಇತ್ತೀಚೆಗಷ್ಟೇ ಕೊಡಗು ಜಿಲ್ಲೆನಲ್ಲೂ ಕೂಡ ಒಂದಷ್ಟು 1-2-3 ಕಾಡಾನೆಗಳು ಸೆರೆಹಿಡಿತಕ್ಕಂಥ ಕಾರ್ಯಾಚರಣೆ ಇತ್ತು. ಅಲ್ಲೂ ಕೂಡ ಸಾಕಷ್ಟು ಸಾಕಾನೆಗಳು ಭಾಗಿಯಾಗಿದ್ವು. ಈ ರೀತಿಯಾಗಿ ಬೇರೆ ಭಾಗದಲ್ಲಿ ಸಮಸ್ಯೆಗಳಿದ್ದಾಗ ಅಂದ್ರೆ ಪುಂಡಾನೆಗಳನ್ನು ಸೆರೆಹಿಡಿತಕ್ಕಂಥ ಕಾರ್ಯಾಚರಣೆಯಲ್ಲಿ ಆನೆಗಳು ಭಾಗಿಯಾಗಬೇಕಾಗುತ್ತೆ. ಹಾಗಾಗಿ ಕಂಟಿನ್ಯೂಸ್ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಾಕಾನೆಗಳಿಗೂ ಕೂಡ ದಣಿವಾಗುತ್ತೆ, ಆನೆಗಳಿಗೂ ಕೂಡ ಕಷ್ಟ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಟೀಮ್ ಅನ್ನ ಮಾಡ್ಕೊಳ್ಳಾಗಿದೆ. ಒಂದು A ಟೀಮ್, B ಟೀಮ್, C ಟೀಮ್ ಅಂತ ಹೇಳಿ. ಅಭಿಮನ್ಯು ಮತ್ತೊಂದು ಟೀಮ್ ನಲ್ಲಿ ಇದೆ. ಈ ಟೀಮ್ ನಲ್ಲಿ ಕರ್ನಾಟಕ ಭೀಮಾ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಲಾಗ್ತದೆ. ಸದ್ಯಕ್ಕೆ ಈ ಆನೆಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಕಾಡಾನೆಗಳನ್ನು ಸೆರೆಹಿಡಿತಕ್ಕಂಥ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಭಿಮನ್ಯು ಹೊರತಾಗಿಯೂ ಕೂಡ, ಯಾಕಂದ್ರೆ ಅಭಿಮನ್ಯು ದಸರಾದಲ್ಲಿ ಭಾಗಿಯಾಗ್ತಕ್ಕಂಥ ಆನೆ, ಹಾಗಾಗಿ ಅದಕ್ಕೆ ಒಂದಷ್ಟು ಹೆಚ್ಚಿನ ಗಮನ ಬೇಕಾಗುತ್ತೆ, ಹೆಚ್ಚಿನ ವಿಶ್ರಾಂತಿ ಬೇಕಾಗುತ್ತೆ, ಮತ್ತೆ ಹೆಚ್ಚಿನ ಆರೈಕೆ ಬೇಕಾಗುತ್ತೆ. ಹಾಗೆ ಅಭಿಮನ್ಯು ಹೊರತಾಗಿ ಕೂಡ ಆನೆಗಳನ್ನ ಸೆರೆಹಿಡಿತಕ್ಕಂಥ ರೀತಿಯಲ್ಲಿ ಒಂದಷ್ಟು ಟೀಮ್ ಅನ್ನ ಕಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅಭಿಮನ್ಯು ಹೊರತಾಗಿ ಒಂದು ಕಾರ್ಯಾಚರಣೆ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ ಈ ಭಾಗಕ್ಕೆ ಇಂಥದ್ದೇ ಟೀಮ್ ಹೋಗ್ಬೇಕು ಅಂತ ಡಿಸೈಡ್ ಮಾಡೋರು ಯಾರು? ಅಂದ್ರೆ ಅಲ್ಲಿನ ಸ್ಥಿತಿಗತಿಗಳನ್ನ ಮನವರಿಕೆ ಮಾಡ್ಕೊಂಡು ಡಿಸೈಡ್ ಮಾಡ್ತಾರಾ ಹೇಗೆ? ಹೌದು, ಈಗ ಆನೆಗಳು ಪ್ರಮುಖವಾಗಿ ಸರ್ಕಾರ ಮತ್ತೆ ಹಿರಿಯ ಅಧಿಕಾರಿಗಳು ಇದನ್ನ ನಿರ್ಧಾರ ಮಾಡ್ತಾರೆ. ಯಾವ ಟೀಮ್ ಅಂದ್ರೆ ಈ ಒಟ್ಟು 2-3 ಬ್ಯಾಚ್ಗಳೇನಿದೆ ಆ ಒಂದು ಟೀಮ್ ಹಿಂದೆ ಎಷ್ಟು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ, ಇನ್ನು ಈಗ ಬಂದಿರತಕ್ಕಂಥ ಆ ಟೀಮ್ ಎಷ್ಟು, ಈ ಸಾಕಾನೆಗಳು ಎಷ್ಟು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ, ಆ ಸಮಸ್ಯೆ ಅಂದ್ರೆ ಯಾವ ಆನೆಗಳನ್ನು ಸೆರೆ ಹಿಡಿಬೇಕಾಗಿದೆ, ಎಷ್ಟು ಏಜ್ ಫ್ಯಾಕ್ಟರ್ ಇದೆ, ಎಷ್ಟು ತೊಂದರೆ ಕೊಟ್ಟಿದೆ, ಇದೆಲ್ಲದರ ಆಧಾರದ ಮೇಲೆ ತೀರ್ಮಾನವನ್ನ ಮಾಡ್ತಾರೆ. ಸೊ ಹಾಸನಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅತ್ಯಂತ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಆನೆಗಳನ್ನ ಕಳಿಸಲಾಗಿದೆ. ಜೊತೆಗೆ ಸಿಬ್ಬಂದಿ ಕೂಡ ಅತ್ಯಂತ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥವ್ರು ಇದ್ದಾರೆ. ಅಧಿಕಾರಿಗಳೇ ಇದನ್ನ ತೀರ್ಮಾನ ಮಾಡಿ ಈ ಒಂದು ಕಾರ್ಯಾಚರಣೆಗೆ ಸಾಕಾನೆಗಳನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಶಕುಂತಲ, ಇನ್ನು ಎಷ್ಟು ದಿನಗಳ ಕಾಲ ಕಾರ್ಯಾಚರಣೆ ಆಗಬಹುದು ಇದು? ಸದ್ಯಕ್ಕೆ ಸರ್ಕಾರ ಹೇಳಿರ್ತಕ್ಕಂಥ ಮಾಹಿತಿ ಪ್ರಕಾರ, ಅಂದ್ರೆ ಅದಕ್ಕೆ ಕೊಟ್ಟಿರ್ತಕ್ಕಂಥ ಅನುಮತಿಯ ಪ್ರಕಾರ 3 ಆನೆಗಳನ್ನು ಸೆರೆ ಹಿಡಿಯಬೇಕು ಅಂತೇಳಿ ಈಗ ಸದ್ಯಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ನೀಡ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಮತ್ತೊಂದು ಪ್ರಾಬ್ಲಮಿಕ್ ಎಲಿಫೆಂಟ್ ನ ಗುರುತಿಸಿ ಅನುಮತಿ ಕೇಳಿದ್ರೆ ಅದಕ್ಕೂ ಕೂಡ ಅನುಮತಿ ಕೊಡ್ತಾರೆ ಅಂತಕ್ಕಂಥ ಒಂದಷ್ಟು ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಹಾಗೇನೆ 3 ಆನೆ ಸೆರೆ ಹಿಡಿದ ನಂತರ ಮತ್ತೊಂದು ಆನೆಗೆ ಅನುಮತಿ ಕೊಟ್ಟರೆ ಇನ್ನೊಂದು 2-3 ದಿನ ಕಾರ್ಯಾಚರಣೆ ಮುಂದುವರಿಬಹುದು. ಆದ್ರೆ ಆ 3 ಆನೆ ಹಿಡಿಯೋದಕ್ಕೆ ಮಾತ್ರ ಸೀಮಿತ ಆದ್ರೆ ಆವಾಗ ಇನ್ನೊಂದು 2-3 ದಿನದಲ್ಲಿ ಕಾರ್ಯಾಚರಣೆ ಮುಗಿಬಹುದು. ಆದ್ರೆ ನಿರ್ದಿಷ್ಟವಾಗಿ ಇಂತಿಷ್ಟು ದಿನ ಅಂತ ಹೇಳಕ್ ಆಗೋದಿಲ್ಲ. ಕೆಲವೊಂದು ಟೈಮ್ ಯಾವ ಆನೆ ಸೆರೆ ಹಿಡಿಬೇಕು ಅಂತ ಅನ್ಕೊಂಡಿರ್ತಾರೋ ಆನೆ ಸಿಗೋದೇ ಇಲ್ಲ, ಅವು ಹುಡುಕಾಡಬೇಕಾಗತ್ತೆ. ಎಷ್ಟು ಸಲ ಕಾರ್ಯಾಚರಣೆ ಇಡೀ ದಿನ ಮಾಡಿದ್ರು ಕೂಡ ಸಿಗದಲ್ಲೇ ವಾಪಸ್ ಬಂದಿರತಕ್ಕಂಥ ಉದಾಹರಣೆಗಳು ಇದಾವೆ. ಹಾಗಾಗಿ ಈ ವಾರ ಬಹುತೇಕ ಈ ಒಂದು ಆನೆ ಸೆರೆ ಕಾರ್ಯಾಚರಣೆ ಮುಂದುವರಿಬಹುದು. ಶಕುಂತಲ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ವಿಕ್ರಾಂತ್ ಆನೆ ಇವತ್ತು ಬೆಳಗ್ಗೆ ಅಟ್ಯಾಕ್ ಮಾಡಿದೆ, 2 ಅಧಿಕಾರಿಗಳೇನೋ ಸೇಫ್ ಆಗಿದ್ದಾರೆ. ಜೊತೆಗೆ ಇನ್ನು 3-4 ದಿನಗಳ ಕಾಲ ಈ ಒಂದು ಕಾರ್ಯಾಚರಣೆ ನಡೀಬಹುದು ಅಂತ ಹೇಳಲಾಗ್ತಾ ಇದೆ. ಈಗ 16 ವರ್ಷದ ಒಂದು ಆನೆನ
ಕಾರ್ಯಾಚರಣೆ ಮಾಡಿ ಯಶಸ್ವಿಯಾಗಿ ಸೆರೆ ಹಿಡಿಯಲಾಗಿದೆ. ಇನ್ನು 3 ಆನೆಗಳನ್ನ ಸೆರೆ ಹಿಡಿಯಲಾಗುತ್ತೆ ಅಂತ ಹೇಳಲಾಗ್ತಾ ಪ್ರಮುಖವಾಗಿ ವಿಕ್ರಾಂತ್ ಹಾಗೆ ಮಕ್ನಾ ಆನೆಗೆ ಇವತ್ತು ಟ್ರೇಸ್ ಔಟ್ ಅನ್ನ ಮಾಡ್ತಾ ಇದ್ದಾರೆ. ಕಾದ್ ನೋಡೋಣ, ಸಾದಷ್ಟು ಬೇಗ ಆನೆಗಳು ಸಿಗಲಿ, ತಮ್ಮ ಒಂದು ಕೆಡ್ಡಾಕ್ಕೆ ಕೆಡವಲಿ, ಜನರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ಬೇಗ ಶಾಂತವಾಗಲಿ ಅಂತ ಹಾರೈಸೋಣ. ಇದುವೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.